ಕಟ್ಟಿ ಮುಗ್ಸೋ ಹೊತ್ತಿಗೆ ಬೆಳಕಾದೋಯ್ತಲ್ಲ ಎಲ್ಲ ಮಾಯವಾಯ್ತಲ್ಲ. ನಮ್ಮ ಈ ಭಾರತದ ಮೇಲೆ ಯಾರು ಕಣ್ಣು ಬಿದ್ದಿದೆಯೋ ಏನೋ ಗೊತ್ತಿಲ್ಲ. ಏನೇನು ನಡಿಬಾರ್ದು ಅದೇ ನಡೆದು ಹೋಗ್ತಾ ಇದೆ. ಕನ್ನಡಿ ಸಿಕ್ರು ತಳ್ಕಂಪಳ್ಕ ಓದೋದು ಯಾರೋದೇರು ತುಂಬಾ ಹುಷಾರು. ಕೆಲವು ವರ್ಷದಿಂದ ನಡೀತಾ ಇದೆ ಒಂದು ಶ್ರೀ ಮಂಜುನಾಥ ಅವತಾರ ಎತ್ತು ನಡೀತಾ ಇದೆ. ಅದೇ ಒಂದು ತಾಯಿಯ ಘಟನೆ, ಜಸ್ಟಿಸ್ ಫಾರ್ ಸೌಜನ್ಯ. ಇಲ್ಲಿ ಎಷ್ಟೋ ಘಟನೆಗಳು ಆಗಿದೆ. ನಿಮ್ಮ ಕಣ್ಣಿಗೂ ನಮ್ಮ ಕಣ್ಣಿಗೂ ಕಾಣಲ್ದಂಗೆ ಎಷ್ಟೋ ಘಟನೆಗಳು ನಡೆದಿದೆ. ನೀವು ಎಲ್ಲರೂ ಕೂಡ ಜಸ್ಟಿಸ್ ಫಾರ್ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ ಮಾತ್ರ ಅಂತ ನಾವೆಲ್ಲ ಕೂಡ ಕೈಯಲ್ಲಿ ಬೋಳ್ದಿಡ್ಕೊಂಡು ಸ್ಟ್ರೈಕ್ ಮಾಡ್ತಾಯಿದ್ವಿ. ಆದರೆ ಬಟ್ಟು ಅಲ್ಲಿ ನಡೆದಂಥ ಎಷ್ಟೋ ಘಟನೆಗಳಿಗೆ ಸಮಾಧಾನವೇ ಇಲ್ಲ. ಜಸ್ಟಿಸ್ ಫಾರ್ ಸೌಜನ್ಯ, ಜಸ್ಟಿಸ್ ಫಾರ್ ರವಿ ಪೂಜಾರಿ, ಜಸ್ಟಿಸ್ ಫಾರ್ ಅನನ್ಯ ಭಟ್. ನೀವು ಎಲ್ಲರೂ ಕೂಡ ಬೋರ್ಡ್ ಹಿಡ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಆ ರೋಡ್ ಮೇಲೆ ಕೂತು ಜಸ್ಟಿಸ್ ಫಾರ್ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ ಅಂತ ನಾವು ಸ್ಟ್ರೈಕ್ ಮಾಡಿದ್ರೆ ಯಾವುದೇ ರೀತಿಯ ಲಾಭವಿಲ್ಲ. ನಮ್ಮ ಮೀಡಿಯಾದವ್ರಿಗೆ ಎಲ್ಲರಿಗೆ ಹೇಳ್ತಾಯಿದ್ದೀನಿ, ನಿಮಗೆ ಹೇಳೋನಷ್ಟು ದೊಡ್ಡವನಲ್ಲ. ಆದರೂ ಕೂಡ ಒಂದು ಮಾತಾಡ್ತೀನಿ ಏನಪ್ಪ ಅಂದ್ರೆ, ಈ ಕಣ್ಣಿಗೆ ಕಾಣದ 4ನೇ ಸಿಂಹ ಅಂದರೆ ಅದು ಯಾವುದಪ್ಪ ಅಂದ್ರೆ ಮೀಡಿಯಾ. ಆ ಒಂದು ಜಾಗದಲ್ಲಿ ನಮ್ಮೊಂದು ತಾಯಿ ಆಗಿರ್ಬೋದು ಇದ್ದರೆ ನಾವು ಏನು ಮಾಡ್ತಾಯಿದ್ವಿ, ನಮ್ಮ ಸಿಸ್ಟರ್ ಇದ್ದರೆ ಏನು ಮಾಡ್ತಾಯಿದ್ವಿ, ನಮ್ಮ ಹೆಂಡತಿ, ನಾವು ಏನಾದರೂ ಮದುವೆ ಆಗಿದ್ರೆ ನಮ್ಮ ಹೆಂಡತಿ ಒಂದು ಲೆಟ್ರ್ ಬರೆದಿದ್ದೀನಿ ನೋಡಿ, ಕಾಂತ ನಿಮಗೆ ಕಾಣ್ತೀವಿ ನೋಡಿ. ಅದು ಎಲ್ಲಿ ಬರೆದಿದ್ದೀನಿ ಡೈರೆಕ್ಟ್ ಹೇಳ್ಬೇಕಾ, ಪ್ರಧಾನಮಂತ್ರಿ ನಮ್ಮ ಮೋದಿಜಿ, ಪ್ರೈಮ್ ಮಿನಿಸ್ಟರ್. ವಾರ್ನಿಂಗ್, ನಮ್ಮ ಈ ಭಾರತದ ಮೇಲೆ ಯಾರು ಕಣ್ಣು ಬಿದ್ದಿದೆಯೋ ಏನೋ ಗೊತ್ತಿಲ್ಲ. ಏನೇನು ನಡಿಬಾರ್ದು ಅದೇ ನಡೆದು ಹೋಗ್ತಾ ಇದೆ. ಅದೇ ರೀತಿ ಕೂಡ ನಮ್ಮ ಕರ್ನಾಟಕದಲ್ಲಿ ಧರ್ಮಸ್ಥಳ ಅನ್ನೊಂದು ಜಾಗದಲ್ಲಿ ಕೆಲವು ವರ್ಷದಿಂದ ನಡೀತಾ ಇದೆ ಒಂದು ಶ್ರೀ ಮಂಜುನಾಥ ಅವತಾರ ಎತ್ತು ನಡೀತಾ ಇದೆ. ಅದೇ ಒಂದು ತಾಯಿಯ ಘಟನೆ. ಅದೇ ಯಾವುದಪ್ಪ ಅಂದರೆ ಜಸ್ಟಿಸ್ ಫಾರ್ ಸೌಜನ್ಯ. ನಿಮಗೆ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋದು ಮಾತ್ರ ಗೊತ್ತು. ಅಲ್ಲಿ ಎಷ್ಟೋ ಘಟನೆಗಳು ಆಗಿದೆ. ನಿಮ್ಮ ಕಣ್ಣಿಗೂ ನಮ್ಮ ಕಣ್ಣಿಗೂ ಕಾಣಲ್ದಂಗೆ ಎಷ್ಟೋ ಘಟನೆಗಳು ನಡೆದಿದೆ. ಆ ಒಂದು ಘಟನೆ ಆ ಮೇಲ್ಗಡೆ ಇರುವಂಥ ಶ್ರೀ ಮಂಜುನಾಥ ದೇವರಿಗೆ ಮಾತ್ರ ಗೊತ್ತು. ನೀವು ಎಲ್ಲರೂ ಕೂಡ ಜಸ್ಟಿಸ್ ಫಾರ್ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ ಮಾತ್ರ ಅಂತ ನಾವೆಲ್ಲ ಕೂಡ ಕೈಯಲ್ಲಿ ಬೋಳ್ದಿಡ್ಕೊಂಡು ಸ್ಟ್ರೈಕ್ ಮಾಡ್ತಾಯಿದ್ವಿ. ಆದರೆ ಬಟ್ಟು ಅಲ್ಲಿ ನಡೆದಂಥ ಎಷ್ಟೋ ಘಟನೆಗಳಿಗೆ ಸಮಾಧಾನವೇ ಇಲ್ಲ. ಎಷ್ಟೋ ಜನರಿಗೆ ಕೂಡ ಗೊತ್ತಿಲ್ಲ ಅಂಥ ಒಂದು ರೀತಿ ಆಗಿದೆ. ಈ ಒಂದು ವಿಷಯ ಬಗ್ಗೆ ಎಷ್ಟೋ ಮೀಡಿಯಾ, ಸೋಷಲ್ ಮೀಡಿಯಾದಲ್ಲಿ ವಿಡಿಯೋನೇ ಮಾಡ್ತಲ್ಲ, ಧ್ವನಿ ಎತ್ತುತ್ತಾನೇ ಇಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಈ ಒಂದು ಹಿಡಿದ್ರೆ ಎಲ್ಲ ನಮ್ಮ ಸೋಷಲ್ ಮೀಡಿಯಾ ಕ್ರಿಯೇಟರ್ಸ್ಗೆ ಹೇಳ್ತಾ ಇದ್ದೀನಿ, ಆ ಒಂದು ಸೋಷಲ್ ಮೀಡಿಯಾ ಏನೋ ಆ ಒಂದು ತಾಯಿ ಬಗ್ಗೆ ಕೈ ಎತ್ತಾ ಇಲ್ಲ, ಧ್ವನಿ ಎತ್ತಾ ಇಲ್ಲ. ನೀವು ಎಲ್ಲರೂ ಕೂಡ ಈ ಒಂದು ಟೈಮ್ದಲ್ಲಿ ಧ್ವನಿ ಎತ್ತಲೇಬೇಕು, ಕೈ ಜೋಡಿಸಲೇಬೇಕು. ಏನಪ್ಪ ಎಷ್ಟೋ ವರ್ಷದಿಂದಲೇ ಅಲ್ಲಿ ಆ ಒಂದು ಜಾಗದಲ್ಲಿ ಗರ್ಜನೆ ಮಾಡ್ತಾ ಇರೋ ಆ ಒಂದು ಶಕ್ತಿ ಬೇರೆ ಯಾರೂ ಅಲ್ಲ, ಜಸ್ಟಿಸ್ ಫಾರ್ ಸೌಜನ್ಯ. ಸೌಜನ್ಯ ಅನ್ನೋ ಒಂದು ತಾಯಿಯ ದೇವರ ರೂಪದಲ್ಲಿ, ಶ್ರೀ ಮಂಜುನಾಥ ರೂಪದಲ್ಲಿ ಬಂದು ಇವತ್ತು ಎಲ್ಲರಿಗೂ ಕೂಡ ಕಾಡ್ತಾ ಇದೆ. ಆ್ಯಕ್ಚುಲಿ ನಿಮಗೆಲ್ಲರೂ ಕೂಡ ಗೊತ್ತಿರ್ಬೋದು, ಒಂದೇ ಒಂದು ಘಟನೆ ಅಲ್ಲ, ಅಲ್ಲಿ ಹಲವಾರು ಘಟನೆಗಳಾಗಿದೆ. ಜಸ್ಟಿಸ್ ಫಾರ್ ಸೌಜನ್ಯ, ಜಸ್ಟಿಸ್ ಫಾರ್ ರವಿ ಪೂಜಾರಿ, ಜಸ್ಟಿಸ್ ಫಾರ್ ಅನನ್ಯ ಭಟ್. ಈ ರೀತಿ ಹಲವಾರು ಘಟನೆಗಳು ನಿಮ್ಮ ಕಣ್ಣಿಗೆ ಕಾಣಲ್ದಂಗೆ ಆಗಿದೆ. ಆದರೆ ಬಟ್ ಅದು ಯಾವುದೂ ಕೂಡ ಬೆಳಕಿಗೆ ಬಂದಿಲ್ಲ. ಇದ್ರ ಬಗ್ಗೆ ಯಾವುದೇ ಒಂದು ಸೋಷಲ್ ಮೀಡಿಯಾ ಕೂಡ ಪ್ರಚಾರ ಮಾಡ್ತಾರೆ. ಆ್ಯಕ್ಚುಲಿ ನೀವು ಎಲ್ಲರೂ ಕೂಡ ಈ ಒಂದು ಟೈಮ್ದಲ್ಲಿ ಮಾಡಬೇಕಾದ ಒಂದೇ ಒಂದು ಕೆಲಸ ಏನಪ್ಪ ಅಂದ್ರೆ, ನೀವು ಎಲ್ಲರೂ ಕೂಡ ಬೋರ್ಡ್ ಹಿಡ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಆ ರೋಡ್ ಮೇಲೆ ಕೂತು ಜಸ್ಟಿಸ್ ಫಾರ್ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ ಅಂತ ನಾವು ಸ್ಟ್ರೈಕ್ ಮಾಡಿದ್ರೆ ಯಾವುದೇ ರೀತಿ ಲಾಭವಿಲ್ಲ. ಅದರಿಂದ ಯಾವುದೇ ರೀತಿ ನಮಗೆ ಬೆನಿಫಿಟ್ಸ್ ಅನ್ನೋದು ಸಿಗಲ್ಲ. ಅದಕ್ಕೋಸ್ಕರ ನಾವು ಎಲ್ಲರೂ ಕೂಡ ಮಾಡಬೇಕಾದಂಥ ಒಂದು ಕೆಲಸ ಏನಪ್ಪ ಕೆಲಸ ಅಂದರೆ, ಎಲ್ಲರಿಗೆ ಹೇಳ್ಬೇಕಾರೆ ಮೇನ್ ಇಂಪಾರ್ಟೆಂಟ್ ನಮ್ಮ ಈ ಸೋಷಲ್ ಮೀಡಿಯಾ ಕ್ರಿಯೇಟರ್ಸ್ಗೆ ಎಲ್ಲರಿಗೆ ಹೇಳ್ತಾಯಿದ್ದೀನಿ, ಈ ನಮ್ಮ ಮೀಡಿಯಾದವ್ರಿಗೆ ಎಲ್ಲರಿಗೆ ಹೇಳ್ತಾಯಿದ್ದೀನಿ, ನಿಮಗೆ ಹೇಳೋನಷ್ಟು ದೊಡ್ಡವನಲ್ಲ. ಆದರೂ ಕೂಡ ಒಂದು ಮಾತಾಡ್ತೀನಿ ಏನಪ್ಪ ಅಂದ್ರೆ, ಈ ಕಣ್ಣಿಗೆ ಕಾಣದ 4ನೇ ಸಿಂಹ ಅಂದರೆ ಅದು ಯಾವುದಪ್ಪ ಅಂದ್ರೆ ಮೀಡಿಯಾ. ನೀವು ಇದ್ರ ಮೇಲೆ ಅರ್ಥ ಮಾಡ್ಕೊಳ್ಳಿ. ಯಾವುದೋ ಬೇರೆ ಒಂದು ಜಾಗದಲ್ಲಿ ಏನೇ ಒಂದು ಆಗಿದ್ದು ಅಂತ ಆ ಒಂದು ವಿಷಯ ತಂದು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಟ್ರೆಂಡ್ ಮಾಡ್ತಾರೆ. ಯಾಕೆ? ಇದಕ್ಕೋಸ್ಕರನ TRP ಸಿಗಲ್ವಾ? ಈ ವಿಷಯ ಬಗ್ಗೆ ಮಾತಾಡಿ.
ಆದರೂ ಕೂಡ ಈ ವಿಷಯ ಬಗ್ಗೆ ನೀವು ಮಾತಾಡಲಿಲ್ಲ ಅಂದ್ರೂ ಕೂಡ ನಮ್ಮಂಥ ಕ್ರಿಯೇಟರ್ಸ್, ನಮ್ಮ ಸೋಷಲ್ ಮೀಡಿಯಾ ಕ್ರಿಯೇಟರ್ಸ್ ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಜನ ಕ್ರಿಯೇಟರ್ಸ್ ಇದು, ಲಕ್ಷ ನಾವೆಲ್ಲರೂ ಕೂಡ ಈಗ ಈ ಒಂದು ಟೈಮ್ದಲ್ಲಿ ಧ್ವನಿ ಎತ್ತುತ್ತೀವಿ ಪ್ರತಿಯೊಬ್ಬರು ಕೂಡ. ಅದಕ್ಕೋಸ್ಕರ ನಮ್ಮ ಎಲ್ಲ ಕ್ರಿಯೇಟರ್ಸ್ ಆಗಿರ್ಬೋದು ಎಲ್ಲರಿಗೂ ನಾವು ನೀವು ಅನ್ನೋದೇ ಪ್ರತಿಯೊಬ್ಬರಿಗೂ ಕ್ರಿಯೇಟರ್ಸ್ ಕೈ ಮುಗಿದು ಕೇಳ್ತಿದ್ದೀನಿ. ಯಾಕಂದರೆ ಆ ಒಂದು ಜಾಗದಲ್ಲಿ ನಮ್ಮ ಒಂದು ತಾಯಿ ಆಗಿರ್ಬೋದು ಇದ್ದರೆ ನಾವು ಏನು ಮಾಡ್ತಾಯಿದ್ವಿ, ನಮ್ಮ ಸಿಸ್ಟರ್ ಇದ್ದರೆ ಏನು ಮಾಡ್ತಾಯಿದ್ವಿ, ನಮ್ಮ ಹೆಂಡತಿ, ನಾವು ಏನಾದರೂ ಮದುವೆ ಆಗಿದ್ರೆ ನಮ್ಮ ಹೆಂಡತಿ ಆ ಒಂದು ಜಾಗದಲ್ಲಿ ಆ ಒಂದು ಮೂಮೆಂಟ್ ಅನುಭವಿಸಿ ಇದನ್ನಾದರೆ ಯಾವ ರೀತಿ ಅನಿಸಿತ್ತು, ತುಂಬ ಕಷ್ಟ ಅಲ್ಲ, ತುಂಬ ಇನ್ನಾಗುತ್ತೆ ದುಃಖ. ಅದಕ್ಕೋಸ್ಕರ ಈಗ ನೀವು ಅನ್ಬೋದು ಅದು ಎಲ್ಲೋ ನಡೆದಿದೆ ಅಂತ ಬಂದ್ಬಿಟ್ಟು ಅದು ಇವತ್ತು ಅಲ್ಲಿ ನಡೆದಿದೆ, ನಾಳೆ ಅಂದರೆ ನಾಳಿನ ದಿನ ನಮ್ಮ ಮನೆಯಲ್ಲಿ ಇದ್ದಂಥ ಹೆಣ್ಣು ಮಕ್ಕಳಿಗೆ ನಡೀತೆ. ಅದಕ್ಕೋಸ್ಕರ ಈ ಒಂದು ಟೈಮ್ದಲ್ಲಿ ನಾವು ನೀವೆಲ್ಲರೂ ಕೂಡ ಏನು ಮಾಡಬೇಕು, ಸೇರಿ ಧ್ವನಿ ಎತ್ತಬೇಕು. ಧ್ವನಿ ಎತ್ತಬೇಕಂದ್ರೆ ಹಂಗೆ ಸುಮ್ಮನೆ ಧ್ವನಿ ಎತ್ತಿರು ಕೂಡ ಯಾರು ಏನು ಮಾಡಲ್ಲ ಸುಮ್ಮನೆ. ಹೆಂಗಂದ್ರೆ ಈ ಒಂದೇ ಕೈಯಿಂದ ಏನೂ ಮಾಡೋಕ್ಕಲ್ಲ, ಅದೇ ಎರಡು ಕೈಗೆ ಸೇರಿದ್ರೆ ಚಪ್ಪಾಳೆ. ಅದೇ ರೀತಿ ಕೂಡ ನಾನು ನಿಮಗೋಸ್ಕರ ನಾನು ಒಂದು ಕೆಲವೊಂದಷ್ಟು ಕ್ರಿಯೇಟರ್ಸ್ ವಿಡಿಯೋ ನೋಡಿದ್ದೀನಿ. ಆ ವಿಡಿಯೋ ನೋಡಿ ನನಗೊಂದು ಮೈಂಡಿಗೆ ಬಂದಿದೆ, ಅದಕ್ಕೋಸ್ಕರ ನಾವು ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ತುಂಬ ಸಿಂಪಲ್, ಒಂದು ಲೆಟ್ರ್ ಬರೆದಿದ್ದೀನಿ ನೋಡಿ, ನಿಮಗೆ ಕಾಣ್ತೀವಿ ನೋಡಿ ಒಂದು ಲೆಟ್ರು. ಈ ಲೆಟ್ರ್ ಬರೆದಿದ್ದು ಎಲ್ಲಿ ಬರೆದಿದ್ದೀನಿ ಡೈರೆಕ್ಟ್ ಹೇಳ್ಬೇಕಾ, ಪ್ರಧಾನಮಂತ್ರಿ ನಮ್ಮ ಮೋದಿಜಿ ಪ್ರೈಮ್ ಮಿನಿಸ್ಟರ್ ಡೈರೆಕ್ಟಿಗೆ ಒಂದು ಲೆಟ್ರ್ ಬರೆದಿದ್ದೀನಿ. ನಾನು ಕೆಲವೊಂದಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ ನೋಡಿದ್ದೀನಿ, ಅವರು ತೆಲುಗು ಯೂಟ್ಯೂಬ್ ಕ್ರಿಯೇಟರ್ಸ್ ನೋಡಿ ನಾನು ಮಾಡ್ತಾಯಿದ್ದೀನಿ. ಈ ಕೆಲವೊಂದು ಲೆಟ್ರ್ ಬರ್ದಿದ್ದೀನಿ. ಏನಪ್ಪ ಲೆಟ್ರ್ ಅಂದ್ರೆ ನಮ್ಮ ಈ ಸೌಜನ್ಯ ಕೇಸ್ ಧರ್ಮಸ್ಥಳ ಆದಂಥ ಘಟನೆ ಬಗ್ಗೆ ನಾನು ಕ್ಲಿಯರಾಗಿ ಬರೆದಿದ್ದೀನಿ, ಪ್ರತಿಯೊಂದು ಕೂಡ ಬರೆದಿದ್ದೀನಿ. ನಾನು ಬರೆದು ಎಲ್ಲ ಇದು ಮಾಡಿದ್ದೀನಿ. ನೀವು ಕೂಡ ಇದೇ ಒಂದು ಲೆಟ್ರ್ ನೀವು ಬರೀಬೇಕು. ಈ ಲೆಟ್ರ್ ಬರೆದು ನೀವು ಏನು ಮಾಡ್ಬೇಕಂದ್ರೆ ಪೋಸ್ಟ್ ಆಫೀಸಲ್ಲಿ ಪೋಸ್ಟ್ ಮಾಡಬೇಕು. ಡೈರೆಕ್ಟಿಗೆ ಈ ಒಂದು ಅಡ್ರೆಸ್ಗೆ ಹೋಗುತ್ತೆ. ಈ ಒಂದು ಲೆಟರ್ ನಾನು ನಿಮಗೆಲ್ಲ ನನ್ನೊಂದು ವಿಡಿಯೋ ತೊಳಗೆ ಈ ಒಂದು ವಿಡಿಯೋ ತೊಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಕೂಡ ಮಾಡಿರ್ತೀನಿ. ಯಾವುದೇ ಕಾರಣಕ್ಕೂ ಮರಿಬೇಡಿ. ಪ್ರತಿಯೊಬ್ಬರಿಗೂ ಕೂಡ ನಿಮಗೆ ಬರೆಯೋದಾದರೆ ಬರೀರೇ, ಇಲ್ಲ ಅಂದರೆ ಪ್ರಿಂಟ್ ತೊಗೊಳ್ಳಿ. ಎಷ್ಟು ಖರ್ಚಾಗುತ್ತೆ, 20 ರಿಂದ 30 ರೂಪಾಯಿ ಅಮೌಂಟ್ ಹೋಗುತ್ತೆ. ಆ ಅಮೌಂಟ್ ನೀವು ಚಿಂತೆ ಮಾಡೋಕ್ಕೋಗ್ಬೇಡಿ. ಮೇನ್ ಇಂಪಾರ್ಟೆಂಟ್ ಹೇಳ್ತೀನಿ, ಈ ರೀತಿ ಒಂದು ಲೆಟ್ರ್ ತೊಗೊಂಡು ಕಳಿಸಿ. ಮ್ಯಾಕ್ಸಿಮಮ್ ನೀವು ಎಲ್ಲರೂ ಕೂಡ ಅನ್ಬೋದು, ಬ್ರದರ್ ಒಂದು ಲೆಟ್ರ್ ಹೋದರೆ ಅವರೆಲ್ಲ ಏನು ಮಾಡ್ತಾರಂತ. ಜಸ್ಟ್ ಒಂದು ಲೆಟ್ರ್ ಹೋದರೆ ಅವ್ರು ಏನು ಇಗ್ನೋರ್ ಮಾಡ್ತಾರೆ, ಕೇರ್ ಮಾಡಲ್ಲ. ಅದೇ ನಮ್ಮೊಂದು ಕರ್ನಾಟಕದಿಂದ 1,000, 1 ಲಕ್ಷ, 2 ಲಕ್ಷ, 3 ಲಕ್ಷ ಹೋದ್ರೆ ಇಗ್ನೋರ್ ಮಾಡ್ತಾರಲ್ಲ, ಅದರಲ್ಲಿ ಒಂದೇ ಒಂದು ಲೆಟ್ರ್ ತಗೋತಾರೆ. ಆ ಲೆಟ್ರ್ ತೊಗೊಂಡು ಓದಿದ ನಂತರ ಅದರ ಮೇಲ್ಗಡೆ ಏನಂತ ಒಂದು ಆ್ಯಕ್ಷನ್ ತಗೋತಾರಲ್ಲ, ಅದು ನನ್ನ ಒಂದು ಚಿಕ್ಕ ಭರವಸೆ, ಹೋಪ್ ಅದರ ಮೇಲೆ, ಆ ಶ್ರೀ ಮಂಜುನಾಥನ ಮೇಲೆ ಆಶೀರ್ವಾದ ಹೇಳ್ತಾ ಇದ್ದೀನಿ, ನಂಬಿಕೆ ಇಟ್ಟು ಮಾಡ್ತಾಯಿದ್ದೀನಿ. ನೀವು ಎಲ್ಲರೂ ಕೂಡ ಮಾಡಿ. ಪ್ರತಿಯೊಬ್ಬರು ಕೂಡ ಈ ಲೆಟ್ರ್ ಕಾಣ್ತಾಯಿದೆ ನೋಡಿ, ಈ ಲೆಟ್ರ್ ನಾನು ಖುದ್ದಾಗಿ ಬರ್ತಿದ್ದೀನಿ. ಎಲ್ಲರಿಗೂ ಹೇಳ್ಬೇಕಾರೆ ನಿಮಗೂ ಮಾಡಿ. ಆ ಲೆಟ್ರ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಆಗಿರ್ಬೋದು, ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ಪ್ರತಿಯೊಬ್ಬರು ಕೂಡ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅವರು ಎಲ್ಲರ ಹೆಸರ ಮೇಲೆ ಬರೆದು ಪೋಸ್ಟ್ ಆಫೀಸ್ಗೆ ಹೋಗಿ ಮ್ಯಾಕ್ಸಿಮಮ್ 10 ರಿಂದ 20, 30 ರೂಪಾಯಿ, 40 ರೂಪಾಯಿ ಆಗಿರ್ಬೋದು, 100 ರೂಪಾಯಿ ಆಗಿರ್ಬೋದು ಅಮೌಂಟ್ ಹಾಕಿ ಅದನ್ನೆಲ್ಲ ಸ್ಪೀಡ್ ಪೋಸ್ಟ್ ಮಾಡಿ. ನನ್ನ ರಿಕ್ವೆಸ್ಟ್, ಹಂಬಲ್ ರಿಕ್ವೆಸ್ಟ್. ಅದ್ರ ಜೊತೆ ನಮ್ಮ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಆಗಿರ್ಬೋದು, ಎಲ್ಲ ನಮ್ಮ ಪೇಜಸ್ ಆಗಿರ್ಬೋದು, ಪ್ರತಿಯೊಬ್ಬರು ಈ ಟೈಮ್ದಲ್ಲಿ ನಿಮ್ಮ ಒಂದು ಶಕ್ತಿ ಅನ್ನೋದು ಏನಂತ ತೋರಿಸ್ಬೇಕು ಅಂತ ಟೈಮಿಂಗ್ ಬಂದಿದೆ. ಈ ಟೈಮ್ದಲ್ಲಿ ನಿಮ್ಮ ಶಕ್ತಿ, ನಿಮ್ಮ ಪವರ್ ಅಂದರೆ ನಿಮ್ಮ ಶಕ್ತಿ, ನಿಮ್ಮ ಮೈಂಡು ಬಳಸಿ ಈ ಟೈಮ್ದಲ್ಲಿ ಪ್ರತಿಯೊಬ್ಬರು ಕೂಡ ತಿಳಿಸಿ ಅಷ್ಟೇ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಕೇಳೋದು ಹೇಗಾದರೂ ಆ ಸೋಷಲ್ ಮೀಡಿಯಾ ಏನೂ ಎತ್ತ ಇಲ್ಲ, ಅದು ಬಂದುಬಿಟ್ಟು ನಾವೆಲ್ಲ ಮಾಡೋಣ. ಎಲ್ಲರಿಗೂ ಹೇಳ್ಬೇಕಾರ ನಮ್ಮಂಥ ಕ್ರಿಯೇಟರ್ಸ್, ಈಗ ನಮ್ಮ ಸಮೀರ್ ಬ್ರೋ ಅವರು ನೀವು ನೋಡಿದ್ರೆ, ಬ್ರದರ್ ಅವರು ಮಾಡಿದ್ದಾರೆ ವಿಡಿಯೋ, ಪಾಪ ಅವ್ರಿಗೆಲ್ಲ ಅವರು ಸುಮ್ಮನೆ ಬಿಡಬೇಕಾಯ್ತು, ಆದರೆ ಬಿಡೋಲ್ಲ. ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರಿಗೆ ಈ ಟೈಮ್ದಲ್ಲಿ ನೀವು ಎಲ್ಲರೂ ಕೂಡ ಕೈ ಎತ್ತಬೇಕು. ಈಗ ಸಾಕ್ಷಿ ಅನ್ನೋದು ಹೊರಗಡೆ ಬಂದಿದೆ, ನಿಮಗೆಲ್ಲರಿಗೂ ಗೊತ್ತಿದೆ. ಈಗಾಗಲೇ ಕೂಡ ಭೀಮಾ ಅನ್ನೋ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಅದು ಸಾಕ್ಷಿ ಏನಾಗುತ್ತೆ ಎಲ್ಲರಿಗೂ ಹೇಳ್ಬೇಕಾರೆ ನಾವು ನೀವು ಎಲ್ಲರೂ ಕೂಡ ಕಾನೂನು ಮುಂದೆ ತಲೆ ಬಾಗಲೇಬೇಕು, ಎಷ್ಟೇ ದೊಡ್ಡ ವ್ಯಕ್ತಿ ಇದ್ದರೂ ಕೂಡ. ಆದರೆ ಇದಕ್ಕೆಲ್ಲ ಮೇನ್ ಇಂಪಾರ್ಟೆಂಟ್ ಏನು ಮಾಡಬೇಕು, ನಾವೆಲ್ಲರೂ ಕೂಡ ಧ್ವನಿ ಎತ್ತಬೇಕು. ನಾವೆಲ್ಲರೂ ಧ್ವನಿ ಎತ್ತಿದರೆ ಜಾಗದಲ್ಲಿ ಅದು ನಡೀತೆ. ನಾವು ಧ್ವನಿ ಎತ್ತಲಿಲ್ಲ ಅಂದರೆ ಇದಿದ್ದವ್ರದ್ದೇ ಧ್ವನಿ ಆಗುತ್ತೆ. ಅದಕ್ಕೋಸ್ಕರ ಈ ಟೈಮ್ದಲ್ಲಿ ನೀವೆಲ್ಲರೂ ಕೂಡ ಧ್ವನಿ ಎತ್ತಲೇಬೇಕು. ನಮ್ಮ ಮನೆಯ ವಿಷಯ ಅಲ್ಲ ಅಂತ ನೀವು ಸುಮ್ಮನೆ ಬಿಟ್ಟರೆ ಮುಂದೆ ಒಂದಿನ ನಿಮ್ಮ ಮನೆಯಲ್ಲೂ ಕೂಡ ನಡೀಬೋದು. ಆವಾಗಲೂ ಕೂಡ ನಿಮಗೆ ಯಾರೂ ಕೇರ್ ಮಾಡಲ್ಲ. ಅದಕ್ಕೋಸ್ಕರ ಈಗ ಅವರು ಬೇರೆ ಯಾರೂ ಇಲ್ಲ, ಸ್ವಂತ ನಮ್ಮ ಅಕ್ಕ ಅಂತ ತಿಳ್ಕೊಂಡು ನಾನು ಮಾಡ್ತಾಯಿದ್ದೀನಿ. ನೀವು ಎಲ್ಲರೂ ಕೂಡ ಮಾಡಿ, ಪ್ರತಿಯೊಬ್ಬರು ಕೂಡ ಮಾಡಿ. ಜಸ್ಟಿಸ್ ಫಾರ್ ಸೌಜನ್ಯ, ಜಸ್ಟಿಸ್ ಫಾರ್ ಅನನ್ಯ ಭಟ್, ಜಸ್ಟಿಸ್ ಫಾರ್ ರವಿ ಪೂಜಾರಿ ಅಂತ ನೀವೆಲ್ಲರೂ ಕೂಡ ಮಾಡಿ. ಇದು ಒಂದೇ ಅಲ್ಲ, ಅಲ್ಲಿ ಎಷ್ಟೋ ಘಟನೆಗಳು ನಡೆದಿದೆ, ಎಷ್ಟೋ ಸಾವುಗಳು ನಡೆದಿದೆ. ಆ ಸಾವಿಗೆ ಬೆಲೆ ಸಿಕ್ಕಿಲ್ಲ. ಯಾರು ಅಂತ ಆ ಸಾವನ್ನ ಆದಂಥ ಅವ್ರಿಗೆ ಅವ್ರ ಹೆಸರು ಗೊತ್ತಲ್ಲ, ಅವ್ರ ಕುಟುಂಬ ಅನ್ನೋದು ಗೊತ್ತಲ್ಲ, ಅವ್ರ ಕುಟುಂಬ ಕೂಡ ತಲುಪಿಲ್ಲ. ಕನ್ನಡ ಸಿಕ್ರು ತ ಕಂಪಲ್ಕ ಓದೋದು
ಇದೆಲ್ಲ ನಡೀತಾ ಇದಲ್ಲ ಅಂಥ ಒಂದು ಸ್ಥಳದಲ್ಲಿ ಈ ರೀತಿ ನಡೀತಾ ಇದಲ್ಲ, ಅದಕ್ಕೋಸ್ಕರ ಈಗ ಆ ಶ್ರೀ ಮಂಜುನಾಥನೇ ಅವತಾರವ ಎತ್ತಿ ಇವತ್ತು ಬಂದಿದ್ದೇನೆ. ಅದಕ್ಕೆ ಬರೋದಕ್ಕೆ ಕಾರಣ ಏನಪ್ಪ, ನಮ್ಮ ಈ ಪ್ರೀತಿಯ ಸೌಜನ್ಯ. ಈ ಸೌಜನ್ಯ ಅನ್ನೋ ಒಬ್ಬ ತಾಯಿಯಿಂದ ಇಷ್ಟೆಲ್ಲ ಬಂದಿದೆ. ಎಷ್ಟೋ ವರ್ಷಗಳಿಂದ ನಿದ್ದೆನ ಮಾಡಲೇ ಬಿಟ್ಟಿದೆ. ಈ ತಾಯಿ ನಿದ್ದೆನ ಮಾಡೋಕ್ಕೆ ಬಿಟ್ಟಿಲ್ಲ ಅವ್ರನ್ನು. ಅದಕ್ಕೋಸ್ಕರ ಹೇಳ್ತೀನಿ, ಈ ಟೈಮ್ದಲ್ಲಿ ನಾವು ನೀವು ಎಲ್ಲರೂ ಕೂಡ ಸೇರಿ ಧ್ವನಿ ಎತ್ತಲೇಬೇಕು. ದಯವಿಟ್ಟು ಹೇಳ್ತಾ ಇದ್ದೀನಿ, ನಾನು ಆ ಕಂಟೆಂಟು ಈ ಕಂಟೆಂಟು ಆ ಟಾಪಿಕ್ಕು ನಾನು ಆ್ಯಕ್ಚುಲಿ ಉಂಟು ಇದು ಯಾವುದೇ ರೀತಿ ವಿಡಿಯೋ ಮಾಡ್ತಾಯಿಲ್ಲ. ಯಾವುದೋ ಧರ್ಮ ಇರೋದು ಯಾವುದೇ ರೀತಿ ಏನೂ ಇಲ್ಲ. ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನನ್ನ ಫ್ಯಾಮ್ಲಿ ವಿಷಯನೂ ಅಲ್ಲ, ಯಾವುದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋ ಅಲ್ಲ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಾನು ಒಬ್ಬ ಈ ಮನುಷ್ಯತ್ವವಾಗಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನನಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವು ವಿಡಿಯೋ ಮಾಡಿ ರೀಲ್ಸ್ ಕ್ರಿಯೇಟರ್ಸ್ ಆಗ್ಬೋದು, ಪ್ರತಿಯೊಬ್ಬರಿಗಾಗಿರ್ಬೋದು. ಈ ಟೈಮ್ದಲ್ಲಿ ನಿಮ್ಮ ಒಂದು ಸಪೋರ್ಟ್ ತುಂಬ ಬೇಕು. ಎಷ್ಟೋ ಜನ ಎಷ್ಟೋ ರಾಜಕಾರಣಿಗಳು ಇದ್ದಾರೆ, ಆದರೆ ಬಟ್ ಅವರು ಇದ್ರ ಬಗ್ಗೆ ಯಾರು ಕೂಡ ಧ್ವನಿ ಎತ್ತಲ್ಲ. ಯಾಕಂದರೆ ನೀವು ತಿಳ್ಕೊಬೋದು, ಅರ್ಥ ಮಾಡ್ಕೊಳ್ಳಿ. ಇದಿದ್ದವ್ರ ಹತ್ರ ಏನು ಟಚ್ ಮಾಡೋಕ್ಕಲ್ಲ. ಆದರೆ ಬಟ್ ನಾವು ಇವತ್ತು ಬಿಡಬಾರ್ದು. ಇವತ್ತು ಬಿಟ್ಟರೆ ನಾಳೆ ನಮ್ಮ ಮನೆ ಹೆಣ್ಮಗಳಾಗುತ್ತೆ. ಅದಕ್ಕೋಸ್ಕರ ಈ ಲೆಟ್ರ್ ಬರೆದಿದ್ದೀನಿ. ಈ ಲೆಟ್ರ್ ನೀವು ಬರೆದು ಕಳಿಸಿ. ಇದರಿಂದ ಏನಾಗುತ್ತೆ ಏನು ಬಿಡ್ತೋ ಅದು ನಮಗೆ ಮುಂದಿನ ಗೊತ್ತಿಲ್ಲ. ನಾವು ಮಾಡೋ ಪ್ರಯತ್ನ ಮಾಡೋಣ. ನೀವು ಮಾಡಿ, ನನ್ನ ಜೊತೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ನೀವು ಮಾಡಿ, ಇಡೀ ಕರ್ನಾಟಕ ಜನ ನೀವು ಮಾಡಿ, ನಾನು ಮಾಡ್ತಾಯಿದ್ದೀನಿ. ಲೆಟರ್ಸ್ ಜಸ್ಟಿಸ್ ಫಾರ್ ಸೌಜನ್ಯ. ಪ್ರತಿಯೊಬ್ಬರು ಕೂಡ ರಿಕ್ವೆಸ್ಟ್. ಎಲ್ಲರಿಗೂ ಹೇಳ್ಬೇಕಂದ್ರೆ ಇಷ್ಟೆಲ್ಲ ಆಗಿದೆ, ಸುಮ್ಮನೆ ಕುಂಡ್ರಕ್ಕೆ ಹೋಗ್ಬಿಡಿ. ಸಿಕ್ಕಿದೆ, ಆ ತಾಯಿಗೆ ನ್ಯಾಯ ಸಿಗಲಿ, ಆ ಕುಟುಂಬಕ್ಕೆ ನ್ಯಾಯ ಸಿಗಲಿ. ಎಷ್ಟೋ ಆದಂಥ ಘಟನೆಗಳಿಗೆ ಆಗಿದ್ದಂಥ ಘಟನೆಗಳಿಗೆ ನೆಮ್ಮದಿ ಸಿಗಲಿ, ಉತ್ತರ ಸಿಗಲಿ. ಕಾನೂನು ಮುಂದೆ ಪ್ರತಿಯೊಬ್ಬರು ಕೂಡ ತಲೆ ಬಾಗಲೇಬೇಕು ಅನ್ನೋ ಒಂದು ಶಾಸನ ನಿಜವಾಗಲಿ. ಎಲ್ಲರೂ ಕೂಡ ಬಾಗಲೇಬೇಕು ಕಾನೂನು ಮುಂದೆ, ನಾವು ನೀವು ಎಲ್ಲರೂ ಕೂಡ. ಅದಕ್ಕೋಸ್ಕರ ಅದೆಲ್ಲ ನಡಿಬೇಕಪ್ಪ ಅಂದರೆ ಈ ಟೈಮ್ದಲ್ಲಿ ನಿಮ್ಮ ಒಂದು ಗರ್ಜನೆ ತುಂಬ ಇರಬೇಕು. ಅದಕ್ಕೋಸ್ಕರ ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ತುಂಬ ಜನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೇಳ್ತಾ ಇದ್ದಾರೆ, ಬ್ರದರ್ ನೀವು ವಿಡಿಯೋ ಮಾಡಿ, ನಮ್ಮ ತಾಯಿ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಒಂದು ವಿಡಿಯೋ ಮಾಡಿ ಅಂತ ಇದನ್ನು. ವಿಡಿಯೋ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಬ್ರದರ್. ಅದ್ರ ಬಗ್ಗೆ ನಾನು ತಿಳ್ಕೊಂಡು ಈ ತಾಯಿ ಬಗ್ಗೆ ವಿಡಿಯೋ ಮಾಡ್ಬೇಕಾರೆ ಹಂಗೆ ಅಲ್ಲ ಸುಮ್ಮನೆ. ಯಾಕಂದರೆ ಎಷ್ಟೋ ಯೂಟ್ಯೂಬ್ ಕ್ರಿಯೇಟರ್ಸ್ ಇವರು ಇದು ಮಾಡಿದ್ದಾರೆ, ಬೆದರಿಸಿದ್ದಾರೆ. ನಾವು ನೀವು ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ, ಯಾರೂ ಬಗ್ಗೋಂಗಿಲ್ಲ. ಏನಾಗುತ್ತೆ ಆಗಲಿ ನೋಡೋಣ. ಆ ತಾಯಿಗೆ ನ್ಯಾಯ ಸಿಗೋವರೆಗೂ ನಾವು ನೀವು ಎಲ್ಲರೂ ಕೂಡ ಬಿಡಬಾರ್ದು. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ಅವರು ಏನೋ ಪ್ರಮೋಟ್ ಮಾಡಲಿಲ್ಲ, ಏನು ಮಾಡಲಿಲ್ಲ, ಇನ್ನೊಂದು ಸ್ಟೇಟ್ದಿಂದ ಇನ್ನೊಂದು ಕಂಟ್ರಿದಿಂದ ತಂದು ಇಲ್ಲೇ ನಮ್ಮ ಇಂಡಿಯಾದಲ್ಲಿ ಟ್ರೆಂಡ್ ಮಾಡಿಬಿಡ್ತಾರೆ. ಆದರೆ ಬಟ್ ಇವಾಗ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಇದ್ದಂಥ ವಿಷಯನೇ ಮುಟ್ತಲ್ಲ ಅವ್ರ ಕಿವಿ. ಅದಕ್ಕೆಲ್ಲ ನಾವೇನು ಮಾಡಬೇಕು, ನಾವು ಮುಟ್ಟಿಸ್ಬೇಕು. ಅವ್ರು ಮುಟ್ಟಲಿಲ್ಲ ಅಂದರೆ ನಾವು ತೊಗೊಂಡೋಗಿ ಇಡಬೇಕು. ಅಲ್ಲಿ ಇಡಬೇಕಂದ್ರೆ ನಾವೇನು ಮಾಡಬೇಕು, ಈ ಟೈಮ್ದಲ್ಲಿ ಎಲ್ಲರೂ ಕೂಡ ಗರ್ಜನೆ ಮಾಡಬೇಕು. ಈ ಒಂದು ತಿಂಗಳವರೆಗೆ ಯಾವುದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ಏನೇ ಆಗಿರ್ಬೋದು, ಯೂಟ್ಯೂಬ್ ಆಗಿರೋದು, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಇದೇ ಆಗಿರ್ಬೇಕು. ಜಸ್ಟಿಸ್ ಫಾರ್ ಸೌಜನ್ಯ, ಜಸ್ಟಿಸ್ ಫಾರ್ ಅನನ್ಯ ಭಟ್, ಜಸ್ಟಿಸ್ ಫಾರ್ ರವಿ ಪೂಜಾರಿ ಅಂತ ಬಂದ್ಬಿಟ್ಟು ಎಲ್ಲ ಇದೆ. ಇದು ಒಂದೇ ಕೇಸ್ ಅಲ್ಲ, ಎಷ್ಟೋ ಘಟನೆಗಳು ನಡೆದಿದೆ. ಎಷ್ಟೋ ಜಾಗದಲ್ಲಿ ಎಷ್ಟೋ ಅತ್ಯಾಚಾರ ನಡೆದಿದೆ. 2 ವರ್ಷ ಬಾಲಕಿನ ಅತ್ಯಾಚಾರ ನಡೀತಿದೆ. ಈ ರೀತಿ ನಮ್ಮ ಕಾಮ ಇದೆಯಲ್ಲ, ನಮ್ಮ ಮನುಷ್ಯತ್ವ ಅನ್ನೋದು ಬಿಡ್ತಾ ಇದ್ದಾರೆ. ಅದಕ್ಕೆಲ್ಲ ಒಂದು ಕಾರಣ ಅನ್ನೋದು, ಒಂದು ತಕ್ಕ ಶಿಕ್ಷೆ ಆಗಬೇಕು. ಆವಾಗ ಇನ್ನೊಬ್ಬ ಹೆಣ್ಣು ಮಗಳು ಸ್ವಂತ ಅವರ ಮಗಳನ್ನೇ ಮುಟ್ಟಬೇಕಾದ್ರೂ ಇನ್ನು ಮುಂದೆ ನೋಡಿ ಟಚ್ ಮಾಡಬೇಕು. ಆ ರೀತಿ ಕಾನೂನು ಆಗಬೇಕು. ಅದಕ್ಕೋಸ್ಕರ ನಾವು ನೀವು ಎಲ್ಲ ಕೂಡ ಕೈ ಜೋಡಿಸ್ಬೇಕು. ಇದು ಒಂದೇ ಅಂತಲೇ ಇಲ್ಲ, ಎಷ್ಟೋ ಕುಟುಂಬಗಳು ಇದಾಗಿದೆ, ಬಳಿಯಾಗಿದೆ. ಯಾರ ಮುಂದೆ ಕೂಡ ಹೇಳ್ಕೋಕ್ಕಾಗ್ತಾಯಿಲ್ಲ. ಅದಕ್ಕೋಸ್ಕರ ನಾವು ನೀವು ಎಲ್ಲರೂ ಕೂಡ ಸೇರಿ ಈ ಒಂದು ಮಾಡ್ತಾಯಿದ್ದೀನಿ. ಈ ಚಿಕ್ಕ ಪ್ರಯತ್ನ ಸಕ್ಸಸ್ ಆಗುತ್ತೆ ಅಂತ ನಂಬಿದ್ದೀನಿ. ನೀವೆಲ್ಲರೂ ಕೂಡ ಈ ಟೈಮ್ದಲ್ಲಿ ಸಪೋರ್ಟ್ ಮಾಡ್ತಾರೆ, ಕೈ ಜೋಡಿಸಿರಂತ ನಂಬಿ ಈ ಪತ್ರ ಬರೆದಿದ್ದೀನಿ. ನೀವು ಕೂಡ ಬರೀರಿ. ಈ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಎಂಡ್ ಸ್ಕ್ರೀನೆಲ್ಲ ಹಾಕಿರ್ತೀನಿ, ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಜಸ್ಟ್ ಅದನ್ನು ಕಾಪಿ ಮಾಡ್ಕೊಂಡು ಪ್ರಿಂಟ್ ತೊಗೊಳ್ಳಿ, ಇಲ್ಲಾಂದರೆ ಬರೀರಿ. ನಿಮಗೆ ಯಾವುದಾಗುತ್ತೆ ಅದು ಹಾಕಿ, ಜಸ್ಟ್ ಒಂದು 10 ರಿಂದ 20 ರೂಪಾಯಿ ಅಮೌಂಟ್ ಖರ್ಚಾಗ್ಬೋದು. ಹಾಕಿ ಜಸ್ಟ್ ಪೋಸ್ಟ್ ಆಫೀಸಲ್ಲಿ ಪೋಸ್ಟ್ ಹಾಕಿ. ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನರದೆಲ್ಲ ನೀವು ಸೇರಿ ಶೇರ್ ಮಾಡಿ. ನಾನು ಕೂಡ ಶೇರ್ ಮಾಡ್ತೀನಿ, ನೀವು ಕೂಡ ಶೇರ್ ಮಾಡಿ. ಆ ತಾಯಿಗೆ ಆದಷ್ಟು ಬೇಗ ಆ ಮೋದಿಜಿ ನಮ್ಮ ಸರ್ ಕಿವಿಗೆ ಮುಟ್ಟಲಿ, ಆ ತಾಯಿಗೆ ತಕ್ಕ ಕಾನೂನು ಸಿಗಲಿ ಅಂತ ಹೇಳ್ತಾ ಏನೂ ತುಂಬ ಸಿಂಪಲ್ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಜಸ್ಟಿಸ್ ಫಾರ್ ಸೌಜನ್ಯ.